ಒಂದು ಸತ್ಯಪ್ಪ ಬಾಗೇನವರು ಬಟ್ಟಿ ಗ್ಯಾಂಗ್ ಅನ್ನೋ ಟೀಮ್ ಏನಪ್ಪ ಅಂತಂದರೆ ನಮ್ಮ ಸಾವುಕಾರ ಬಗ್ಗೆ ಮತ್ತು ಚಿದಾನಂದ ಸೌದಿಯವರ ಬಗ್ಗೆ ಇಲ್ಲದ ಸಲದ ಆರೋಪಗಳು ಮಾಡತ್ತಾರ. ಸತ್ಯಪ್ಪ ಬಾಗೇನವರು ತಮಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಾನು, ನೀವು ಯಾರು, ನಿಮ್ಮ ಹುದ್ದೆ ಏನು, ನೀವು ಯಾವ ಪಕ್ಷದೊಳಗೆ ಅದೀರಿ, ಮತ್ತು ಜನರಿಗೆ ನೀವು ಎಷ್ಟು ನೌಕರಿ ತೆಗಿಸಿಂದ ಎಷ್ಟು ರೊಕ್ಕ ತೊಗೊಂಡಿರಿ, ಯಾವ್ಯಾವ ಸೊಸೈಟಿ ಒಳಗೆ ಎಷ್ಟು ಸಾಲ ಮಾಡಿರಿ, ಕಳೆದ ಜಡ್ಪಿ ಎಲೆಕ್ಷನ್ ಒಳಗೆ ತಾವು ಇಲೆಕ್ಷನ್ ಮಾಡೋ ಸಲುವಾಗಿ ನೀ ಯಾರ ಕಡೆ ಸಾಲ ತೊಗೊಂಡಿಲ್ಲ, ಇನ್ನತಕ್ಕೆ ಅವ್ರು ಸಾಲ ಮುಟ್ಟಿಲ್ಲ, ಅವ್ರು ನಿನ್ನ ಹೆಸರು ಮೇಲೆ ರೋಡ್ ಮೇಲೆ ನಿನ್ನ ಹೆಸರು ಹೋಗ್ಕೊ ತಿರುಗಾಡತ್ತಾರೆ. ಮೊದಲ ನಿನ್ನ ವ್ಯಕ್ತಿತ್ವ ಬಗ್ಗೆ ತಿಳ್ಕೊಂಡು ಮೊದಲು, ಆಮೇಲೆ ಇನ್ನವ್ರ ಬಗ್ಗೆ ಮಾತಾಡಕೈತೆ. ಇಲ್ಲ ಫ್ಯಾಕ್ಟ್ರಿ ಒಳಗೆ ಹಂಗೆ ಮಾಡ್ಯಾರು ಹಿಂಗೆ ಮಾಡ್ಯಾರ ತೀಕ್ಷ್ಣ ಹೇಳ್ತಿ. ಫ್ಯಾಕ್ಟ್ರಿ ಒಳಗೆ ಮಾಡ್ಯಾರು ಬಿಟ್ಟಾರು ಅನ್ನೋದು ನಿನ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ನೀನು ದಾಖಲೆ ಸಮೇತ ಬಂದಿಸಿ ಮಾತಾಡ್ಬೇಕು. ಹಿಂಗೆ ರೋಡ್ ಮೇಲೆ ನಾಯಿಗತ್ತೆ ಬಗಳಿದ್ರೆ ಅದು ಅರ್ಥ ಅಲ್ಲ. ಅದಕ್ಕೆ ಸಾವುಕಾರ ಬಗ್ಗೆ ನೀ ಹೇಳ್ತಿ, ಇಲ್ಲ ಅವ್ರು ಹಂಗೆ ಮಾಡೋರು ಹಿಂಗೆ ಮಾಡ್ರಪ್ಪ ತೀಕ್ಷ್ಣ ಹೇಳ್ತಿ. ನಿನಗೇನು ನೈತಿಕತೆ ಐತಿ? ಅವರು ವೈಯಕ್ತಿಕವಾಗಿ ಅವರ ತಂದೆಯವ್ರಿಗೆ ಮಾತಾಡೋದಕ್ಕೆ ಚಿದಾನಂದ ಸೌದಿ ಅವ್ರು ಯಾರೂ ಕೂಡ ತಂದೆಯವ್ರಿಗೆ ಮಾತಾಡಿದ್ರೆ ಅವ್ರ ಮಗ ಸರ್ವೇ ಸಾಮಾನ್ಯ ಉತ್ತರ ಕೊಡೋದು ಅವ್ರು ಹೊಡಿತ್ತು. ನಾವೆಲ್ಲ ಕಾರ್ಯಕರ್ತರ ನೋಡ್ಕೋತ ಕೂತಿದ್ದೆ ನಾವು. ಯಾಕಂದ್ರೆ ನಾವು ಕಾರ್ಯಕರ್ತರು ಉತ್ತರ ಕೊಡಬಾರ್ದು, ಏನೋ ಮಾತಾಡಬಾರ್ದು ತೀಕ್ಷ್ಣ ಅನ್ನತ್ತೀವಿ. ಯಾವ ಬಂದಿಸಿಂದ ಇಲ್ಲಿ ನಮ್ಮ ಸಾವುಕಾರ ಬಗ್ಗೆ ಹಿಂಗೆ ಮಾತಾಡ್ತಾನೆ. ಇಲ್ಲಿ ತನಕ ನಾವು ಕಾರ್ಯಕರ್ತರು ಶಿವಗಿ ಮುರುಗೇಂದ್ರ ಅವ್ರ ಪುಣ್ಯ ಭೂಮಿ ಒಳಗೆ ಅದೀವಿ ಒಂದು ತೀಕ್ಷ್ಣ ಸಮಾಜದಿಂದ ಮಾತಾಡತ್ತೀವಿ ನಾವು. ಮತ್ತು ನಾವು ನಮ್ಮ ಸ್ಟೈಲ್ ನಾವು ತೆಗೆದಿವಪ್ಪ ಅಂತಂದ್ರೆ ನೀವು ಹತ್ತಿನಿಗೆ ಬರೋದು ನೀವು ಹೇಳತ್ತಿರಲ್ಲ. ಏನೋ ಸತ್ಯಪ್ಪ ಬಗ್ಗೆ ನೋಡಿಲ್ಲ ಚಿದಾನ ರೋಡ್ ಮೇಲೆ ಬರೋದು ಬಿರಿ ಆಗಿದೆ ತೀಕ್ಷ್ಣ, ನೀ ಹತ್ತಿನಿಗೆ ಬರೋದು ಬಿರಿ ಆಗೈತೆ. ಮತ್ತು ಯಾರು ಬರ್ತಾರಲ್ಲ ಬೇರೆ ಕಡೆಯಿಂದ ಅವ್ರಿಗೆ ಹತ್ತಿನ ಬರಲ್ಲ ಕೊಡಂಗಿಲ್ಲ ನಾವು. ಯಾಕಂದ್ರೆ ನಮ್ಮ ಸಂಸ್ಕೃತಿ ಅಲ್ಲ. ನೀವು ಒಬ್ಬರ ಮೂರು ಬಿಟ್ಟು ನಿಂತೀರಿ ನಾವು, ಅದಕ್ಕೆ ನಮ್ಮ ಪದ್ಧತಿ ಅಂಥದ್ದಿಲ್ಲ. ನಿಮ್ಗೆ ಹೇಳತ್ತೀವಿ, ಇನ್ನು ಮುಂದೆ ಯಾರೇ ಬಂದ್ಸಿಂದ ಅವಾಂತ ಶಬ್ದಗಳನ್ನು ಮಾತಾಡೋದಾಗಲಿ ಅಸಭ್ಯವಾಗಿ ಮಾತಾಡೋದು ಮಾಡ್ರಪ್ಪ ಅಂತಂದ್ರೆ ನಾವು ಕಾರ್ಯಕರ್ತರೆಲ್ಲ ಸೇರಿ ನಿಮಗೆ ಮುತ್ತಿಗೆ ಹಾಕಿ ನಾವು ಯಾವ ರೀತಿ ಮಾತಾಡಬೇಕಲ್ಲ ಆ ರೀತಿ ಮಾತಾಡ್ತೀವಿ. ದಯವಿಟ್ಟು ಹೇಳತ್ತೀವಿ ನಿಮ್ಗೆ, ಇದು ಲಾಸ್ಟ್ ವಾರ್ನಿಂಗ್. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ. ವಾಹ್ ಜಾರಕಿಹೊಳಿ ಅವರೇ, ನಮ್ಮ ಶಾಸಕರು ಯಾರಾಗ ಇಲ್ಲಿ ಬರೀ ಒಬ್ರಿಗೆ ಕೈ ಮಾಡಿ ತೋರಿಸಿರಂದ್ರೆ ನೀವು ಬಂದು ನಿಂತರೂ ಭೀ ಅವ್ರನ್ನ ಗೆಲ್ಲಕ್ಕೆ ಸಾಧ್ಯವಿಲ್ಲ. ಇದು ನಮ್ಮ ಶಾಸಕರಲ್ಲಿ ಶಕ್ತಿ ಇದೆ. ಮತ್ತು ಗಜಾನನ ಮಂಗಸೂಳಿ ಅವರು ಹೇಳ್ತಾರೆ, ಇಲ್ಲಿ ಲೋಕಲ್ದವ್ರು ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಹೊರಗಿನವರಲ್ಲ. ಎಲ್ಲರೇ ಲೋಕಲ್ದವ್ರು ಗುಂಡಾಗಿರಿ ಮಾಡ್ತಿದ್ರಂದರೆ ಗಜಾನನ ಮಂಗಸೂಳಿ ಅವರೇ, ನೀವು ಇಲ್ಲೇ ಬಾಲ ಮುಚ್ಕೊಂಡು ಇಲ್ಲೇ ಅವ್ರ ಹಿಂದೆ ಇರ್ತಿದ್ರಿ, ಬಾಲಾಗಳಾಡ್ಸ್ಕೊತು ಹೊರಗಿನವ್ರು ಕೂಡ ಹೋಗ್ತಿದ್ದಿಲ್ಲ. ಆಮೇಲೆ ಒಂದು ಎಚ್ಚರಿಕೆ ಇರ್ರಿ, ಇಲ್ಲಿ ನಮ್ಮ ನಾಡಿನ ಶಿವೋಗಿ ನಾಡಿದೆ. ನಮ್ಮ ಶಾಸಕರು ನಮ್ಗೆ ಏನು ಕಲಿಸಿದಾರಪ್ಪ ಅಂದ್ರೆ ಪ್ರೀತಿ ಭೀ ಕೊಟ್ಟಿದ್ದಾರು, ಹಾಗೆ ನಮಗೆ ಧೈರ್ಯ ಭೀ ಕೊಟ್ಟಿದ್ದಾರು. ಎಲ್ಲರೇ ನೀವು ಹೊರಗಿನವ್ರನ್ನ ತೊಗೊಂಡು ಇಲ್ಲೆಲ್ಲರ ಲೋಕಲ್ದಾಗ ಗುಂಡಾ ವರ್ತನೆ ನಡೆಸಿರಂದ್ರೆ ನಾವು ಎಲ್ಲ ಇಲ್ಲಿ ಶಿವೋಗಿ ನಾಡದಲ್ಲಿ ಹುಟ್ಟಿದೀವಿ ಅಂತಂದು ನಿಮ್ಗೆ ಇವತ್ತು ಇದನ್ನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀವಿ. ಇಲ್ಲಾಂದರೆ ನಮಗೂ ನಿಮಗೂ ಕೂಡ ಏಕವಚನೆ ಮಾತಾಡೋಕ್ಕೂ ಬರ್ತೈತಿ. ಮತ್ತು ಏನು ನೀವು ಯಾವ ರೀತಿ ಇದು ಮಾಡ್ತಾ ಟಾಂಗ್ ಕೊಡ್ತಾಯಿದ್ರೆ ಗೋಕಾಕ್ದಾಗ ಬಂದು ಟಾಂಗ್ ಕೊಡೋಕ್ಕೂ ಬರ್ತೈತೆ. ಆಮೇಲೆ ಸತ್ಯಪ್ಪ ಬಾಗೇನವ್ರು ಹೇಳ್ತಾರೆ, ನಮ್ಮ ಚಿದಾನಂದ ಸೌದಿಯವರಿಗೆ ಹೊರಗೆ ಬರೋಕ್ಕೆ ಬಿರಿ ಐತೈತೆ. ಅರೋಪ್ಪ ಸತ್ಯಪ್ಪ ಬಾಗೇನವ್ರೆ, ಒಂದು ವಿಷಯ ಕೇಳಿ, शेर के बच्चा बब्बर शेर है, किधर आने के लिए डरता नहीं है. हम भी उनके साथ है और पूरा अतनी जनता भी उनके साथ है. ये हिंदी में क्यों बोल रहा हूँ कि पूरा ये कर्नाटका नहीं दिल्ली तक पहुँचना चाहिए कि हमारा शासक हमारा ये स्थलीय इसमें हम लक्ष्मण साहूकार को शासक नहीं बोलते, साहूकार बोलते हैं. उसके ಇದನ್ನ ತಿಳ್ಕೊರಿ. ನೀವು ಸ್ಥಳೀಯವ್ರು ಪೆಲ್ಲ ತಿಳ್ಕೊರಿ, ಹೊರಗಿನವ್ರು ಬೆನ್ನು ಹತ್ತಿಸಿಂದ ಹಾಳಾಗಬೇಡ್ರಿ. ಅವ್ರು ಎಲ್ಲಿ ಕಾಳು ಇಟ್ಟಾರಲ್ಲ ಎಂದು ನಮ್ಮ ಶಾಸಕರು ಬೆನ್ನು ಹತ್ತಾರಲ್ಲ, ಟೋಟಲಿ ಗೋಕಾಕನೂ ಹಾಳು ಆಗ್ಯಾರು, ಇನ್ನು ಮುಂದೆ ಈ ಕರ್ನಾಟಕದಾಗೂ ಹಾಳಾತಾರ ಅನ್ನೋದು ನಂದು ಹೇಳೋದೈತ್ರಿ.